ಹಾಯ್ ಫ್ರೆಂಡ್ಸ್, ಮಾಜಿ ಡಿಜಿಪಿ ಓಂ ಪ್ರಕಾಶ್ ಜೀವನದ ಕತೆ ಗೊತ್ತಾ? ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ? ಇವರು ಓದಿದ್ದು ಎಲ್ಲಿ? ಸಿದ್ದರಾಮಯ್ಯಗೂ ಇವರಿಗೂ ಏನು ಲಿಂಕ್? ತಮ್ಮ ಮಗಳಿಗೆ ಮಾದಕ ವಸ್ತು ಕೊಡ್ತಿದ್ರಾ ಓಂ ಪ್ರಕಾಶ್? ಆಸ್ತಿಯನ್ನ ತಂಗಿಯ ಹೆಸರಿಗೆ ಬರೆದಿದ್ರಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಿಹಾರದಲ್ಲಿ ಜನಿಸಿದ ಓಂ ಪ್ರಕಾಶ್. IPS ಅಧಿಕಾರಿ ಓಂ ಪ್ರಕಾಶ್ ಬಿಹಾರದ ಚಂಪಾರಣ್ ಅನ್ನೋ ಪ್ರದೇಶದಲ್ಲಿ 1957ರಲ್ಲಿ ಜನಿಸಿದ್ರು. ಇಲ್ಲೇ ಆರಂಭಿಕ ಓದು ಮುಗಿಸಿದ ಓಂ ಪ್ರಕಾಶ್ ಜಿಯಾಲಜಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಪಡ್ಕೊಂಡ್ರು. ನಂತರ UPSC ಪರೀಕ್ಷೆ ಬರೆದು ಪಾಸ್ ಆದ್ರು. 1981ನೇ ಬ್ಯಾಚ್ನ IPS ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ಕರ್ನಾಟಕ ಕೇಡರ್ ಅಧಿಕಾರಿಯಾಗಿದ್ದ ಇವರು ಬಳ್ಳಾರಿಯ ಹರಪನಹಳ್ಳಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ಹಲವು ಹುದ್ದೆಗಳಿಗೆ ಏರಿದ್ದ ಅಧಿಕಾರಿ. ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು SP ಆಗಿಯೂ ಕೆಲಸ ಮಾಡಿದ್ರು. 1993ರಲ್ಲಿ ಭಟ್ಕಳದಲ್ಲಿ ಕೋಮುಗಲಭೆ ನಡೆದಾಗ ಅದನ್ನ ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದ್ರು. ನಂತರದಲ್ಲಿ ಹೋಂಗಾರ್ಡ್ ಮತ್ತು ಅಗ್ನಿಶಾಮಕ ದಳ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು. CIDಯಲ್ಲಿ, ವಿಚಕ್ಷಣ ದಳ ಮತ್ತು ಲೋಕಾಯುಕ್ತದಲ್ಲೂ ಕೆಲಸ ಮಾಡಿದ ಅನುಭವ ಓಂ ಪ್ರಕಾಶ್ಗೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ DGP. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಂದ್ರೆ 2015ರ ಮಾರ್ಚ್ 1ರಂದು ಓಂ ಪ್ರಕಾಶ್ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ಏರಿದ್ರು. ಈ ವೇಳೆ ಪೊಲೀಸ್ ಇಲಾಖೆಯಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿದ್ರು. ಇವರ ಅವಧಿಯಲ್ಲೇ ಕರ್ನಾಟಕ ಪೊಲೀಸ್ ಮೊಬೈಲ್ ಆ್ಯಪ್ ಲಾಂಚ್ ಮಾಡ್ತು. ಜೊತೆಗೆ ವೆಬ್ಸೈಟ್ ಸ್ಥಾಪಿಸಿ ಜನರಿಗೆ ಸುಲಭವಾಗಿ ಸೇವೆ ಸಿಗುವಂತೆ ಮಾಡಿದ್ರು. 2017ರವರೆಗೂ DG-IGP ಹುದ್ದೆಯಲ್ಲಿ ಮುಂದುವರಿದ ಓಂ ಪ್ರಕಾಶ್ ನಂತರ ನಿವೃತ್ತಿ ಹೊಂದಿದ್ರು. ಒಬೆಸಿಟಿ ತೊಂದರೆಯಿಂದ ಬಳಲುತ್ತಿದ್ದ ಓಂ ಪ್ರಕಾಶ್ಗೆ 2 ಸಲ ಹೃದಯದ ಬೈಪಾಸ್ ಸರ್ಜರಿ ಆಗಿತ್ತು. ಮಧುಮೇಹದ ಸಮಸ್ಯೆ ಕೂಡ ಇತ್ತು. ಓಂ ಪ್ರಕಾಶ್ ಕುಟುಂಬ ಹೇಗಿತ್ತು? ಮಾಜಿ DGP ಓಂ ಪ್ರಕಾಶ್ ಪಲ್ಲವಿ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ 2 ಮಕ್ಕಳು ಕೂಡ ಇದ್ರು. ಮಗ ಕಾರ್ತಿಕೇಶ್, ಮಗಳು ಕೃತಿ. ಆದ್ರೆ ಓಂ ಪ್ರಕಾಶ್ ಮತ್ತು ಪಲ್ಲವಿ ನಡುವೆ ಯಾವಾಗಲೂ ಜಗಳ ಆಗ್ತಿತ್ತು. ಪತಿ ತನ್ನ ಕಂಟ್ರೋಲ್ನಲ್ಲೇ ಇರಬೇಕು ಅನ್ನೋದು ಪಲ್ಲವಿ ಮನಸ್ಸಲ್ಲಿ ಇತ್ತು. ಆದ್ರೆ ಓಂ ಪ್ರಕಾಶ್ ತನ್ನ ತಂಗಿ ಮತ್ತು ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ಹೊಂದಿದ್ರು. ಇದು ಪಲ್ಲವಿಗೆ ಇಷ್ಟ ಆಗ್ತಿರ್ಲಿಲ್ಲ. ಮನೆಗೆ ಫ್ರೆಂಡ್ಸ್ ಕರ್ಕೊಂಡು ಹೋದ್ರೆ ಎಲ್ಲರ ಮುಂದೆಯೇ ಪಲ್ಲವಿ ಜಗಳಕ್ಕೆ ಇಳಿಯುತ್ತಿದ್ರು. ಜೊತೆಗೆ ಪಲ್ಲವಿಗೆ ಸಿಜೋಫ್ರೇನಿಯಾ ಅನ್ನೋ ಮಾನಸಿಕ ಕಾಯಿಲೆ ಕೂಡ ಇತ್ತು. ಈ ಕಾಯಿಲೆ ಇರೋರು ಏನೇನೋ ಕಲ್ಪಿಸಿಕೊಳ್ತಾರೆ. ಉದಾಹರಣೆಗೆ, ಪತಿ ನನ್ನ ಕೊಲ್ಲೋಕೆ ಬರ್ತಿದ್ದಾರೆ, ಯಾರೋ ನನ್ನ ಸಾಯಿಸೋಕೆ ಟ್ರೈ ಮಾಡ್ತಿದ್ದಾರೆ, ಜೊತೆಗೆ ಯಾರೋ ಮಾತನಾಡ್ತಿದ್ದಾರೆ ಅಂತೆಲ್ಲ ಅನ್ನಿಸುತ್ತೆ. ಕಳೆದ 12 ವರ್ಷಗಳಿಂದ ಈ ಕಾಯಿಲೆಯಿಂದ ಪಲ್ಲವಿ ಬಳಲ್ತಿದ್ರು. ಓಂ ಪ್ರಕಾಶ್ ಕೂಡ ನಿರಂತರವಾಗಿ ಪತ್ನಿ ಪಲ್ಲವಿಗೆ ಚಿಕಿತ್ಸೆ ಕೊಡಿಸುತ್ತಲೇ ಬಂದಿದ್ರು. ಇತ್ತೀಚೆಗೆ ಪಲ್ಲವಿ ತಮ್ಮದೇ ಮನೆ ಮುಂದೆ ಕುಳಿತು ಪತಿ ಓಂ ಪ್ರಕಾಶ್ ವಿರುದ್ಧ ಧರಣಿ ನಡೆಸಿದ್ರು. ಮಗಳಿಗೆ ಮಾದಕ ವಸ್ತು ಕೊಡ್ತಿದ್ರ ಓಂ ಪ್ರಕಾಶ್? ಪತಿಯ ಬಗ್ಗೆ ಆಗಾಗ್ಗೆ ಪಲ್ಲವಿ ದೂರುತ್ತಲೇ ಬಂದಿದ್ರು. ನನಗೂ ನನ್ನ ಮಗಳಿಗೂ ಓಂ ಪ್ರಕಾಶ್ ಚಿತ್ರಹಿಂಸೆ ಕೊಡ್ತಿದ್ದಾರೆ, ನನ್ನ ಮಗಳಿಗೆ ಮಾದಕ ವಸ್ತು ಕೊಡ್ತಿದ್ದಾರೆ, ಮನೆಯಲ್ಲಿ ಬಂದೂಕು ಹಿಡಿದು ಓಡಾಡ್ತಾ ನಮ್ಮನ್ನ ಸಾಯಿಸೋದಾಗಿ ಬೆದರಿಕೆ ಒಡ್ತಿದ್ದಾರೆ, ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು ಅಂತ IPS ಅಧಿಕಾರಿಗಳ ಫ್ಯಾಮಿಲಿ ಗ್ರೂಪ್ಗೆ 3 ದಿನಗಳ ಹಿಂದಷ್ಟೇ ಪಲ್ಲವಿ ಮೆಸೇಜ್ ಮಾಡಿದ್ರು. ಆದ್ರೀಗ ಪತಿಯನ್ನು ಇಹಲೋಕದಿಂದಲೇ ಕಳುಹಿಸಿದ್ದಾರೆ ಪತ್ನಿ ಪಲ್ಲವಿ. ಓಂ ಪ್ರಕಾಶ್ ಮುಖಕ್ಕೆ ಖಾರದ ಪುಡಿ ಎರಚಿದ್ದಾರೆ. ನಂತರ ಓಡಬಾರದು ಅಂತ ನೆಲಕ್ಕೆ ಎಣ್ಣೆ ಚೆಲ್ಲಿದ್ದಾರೆ. ಕೊನೆಗೆ ಚಾಕು ತಗೊಂಡು ಕುತ್ತಿಗೆಗೆ 2 ಕಡೆ ಇರಿದಿದ್ದಾರೆ. ಘಟನಾ ಸ್ಥಳದಲ್ಲಿ 2 ಚಾಕು ಪತ್ತೆಯಾಗಿದೆ. ನಂತರ ಮತ್ತೋರ್ವ IPS ಅಧಿಕಾರಿ ಪತ್ನಿಗೆ ವಿಡಿಯೋ ಕರೆ ಮಾಡಿ ನಾನು ರಾಕ್ಷಸನನ್ನ ಕೊಂದೆ ಅಂತ ಹೇಳಿದ್ದಾರೆ. ಪೊಲೀಸರಿಗೂ ತಾವೇ ಕರೆ ಮಾಡಿ ವಿಚಾರ ಹೇಳ್ಕೊಂಡಿದ್ದಾರೆ. ನಂತರ ಪೊಲೀಸರು ಮನೆಯಲ್ಲಿದ್ದ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಆಸ್ತಿಗಾಗಿ ನಡೀತಾ ಓಂ ಪ್ರಕಾಶ್ ಹತ್ಯೆ. ಬೆಂಗಳೂರಲ್ಲಿ ಓಂ ಪ್ರಕಾಶ್ಗೆ ಸೇರಿದ 2 ಮನೆಗಳಿವೆ.
ಒಂದು HSR ಲೇಔಟ್ನ IPS ಕ್ವಾರ್ಟರ್ಸ್ನಲ್ಲಿದೆ, ಮತ್ತೊಂದು ಕಾವೇರಿ ಜಂಕ್ಷನ್ನಲ್ಲಿರೋ ಅಪಾರ್ಟ್ಮೆಂಟ್. ಮನೆಯಲ್ಲೇ ಜಗಳ ಆದಾಗೆಲ್ಲ ಓಂ ಪ್ರಕಾಶ್ ಅಪಾರ್ಟ್ಮೆಂಟ್ಗೆ ಹೋಗ್ತಿದ್ರು. ಕಾಳಿ ನದಿ ಪಕ್ಕದಲ್ಲಿ ಓಂ ಪ್ರಕಾಶ್ 5 ಎಕರೆ ಜಮೀನು ಕೂಡ ಖರೀದಿಸಿದ್ರು. ಅಲ್ಲಿ ರೆಸಾರ್ಟ್ ಮಾಡಬೇಕು, ರಾಫ್ಟಿಂಗ್ ಮಾಡಬೇಕು ಅನ್ನೋ ಪ್ಲಾನ್ ಹೊಂದಿದ್ರು. ಇದು ಮಗ ಕಾರ್ತಿಕೇಶನ ಹೆಸರಲ್ಲಿತ್ತು. ಇನ್ನು ಓಂ ಪ್ರಕಾಶ್ ತಂಗಿ ಸರಿತಾ ಗುಪ್ತಾ ಜೊಯ್ಡಾದ ಕಾಲೇಜ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಆರೋಗ್ಯ ವಿಚಾರಿಸಲು ಓಂ ಪ್ರಕಾಶ್ ಆಗಾಗ್ಗೆ ದಾಂಡೇಲಿಗೆ ಹೋಗ್ತಿದ್ರು. 2012ರಲ್ಲಿ ಉತ್ತರ ಕನ್ನಡದ ಜೊಯ್ಡಾದಲ್ಲಿ 2 ಎಕರೆ 2 ಗುಂಟೆಯ ಶ್ರೀಗಂಧದ ತೋಟ ಖರೀದಿಸಿದ್ರು. ಜೊಯ್ಡಾದಲ್ಲಿ ಮಾಡಿದ್ದ ಆಸ್ತಿಯನ್ನು ತಂಗಿ ಹೆಸರಿಗೆ ಬರೆಯಲು ಮುಂದಾಗಿದ್ರು. ಇದು ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಗೆ ಇಷ್ಟ ಇರಲಿಲ್ಲ. ಇದೇ ವಿಚಾರಕ್ಕೆ ಹತ್ಯೆ ನಡೀತಾ ಅನ್ನೋ ಅನುಮಾನ ಕೂಡ ಇದೆ. ಫ್ರೆಂಡ್ಸ್, ಇದು ಕರ್ನಾಟಕದ ಮಾಜಿ DGP IPS ಅಧಿಕಾರಿ ಓಂ ಪ್ರಕಾಶ್ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಯಾವ ಕಾರಣಕ್ಕೆ ಈ ಹತ್ಯೆ ನಡೆದಿರಬಹುದು? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.